ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಉದಯ ಕಾಲದಲ್ಲಿ ನಾವೆಲ್ಲರೂ ದೇವರನ್ನು ಆರಾಧಿಸುವುದಕ್ಕಾಗಿ ಹಾಗೂ ಆತನ ವಾಕ್ಯ ಧ್ಯಾನಿಸುವುದಕ್ಕಾಗಿ ದೇವರು ಈ ದಿನ ಕೊಟ್ಟಿದ್ದಾರೆ. ಹಾಗಾಗಿ ಬನ್ನಿರಿ. ಅನುದಿನದ ಧ್ಯಾನದಲ್ಲಿ ಪ್ರತಿ ದಿನ ದೇವರು ಕೊಟ್ಟ ಸಂದೇಶವನ್ನು ನಿಮ್ಮ ಬಳಿಗೆ ತರ್ತಿದ್ದೇವೆ. ನೀವು ಆಲಿಸುತ್ತಾ ಇದ್ದೀರಾ? ನಮಗೆ ಹೇಗೆ ಗೊತ್ತಾಗುತ್ತೆ? ನೀವು ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರಾದರೂ ಟೈಪ್ ಮಾಡಿರಿ. ಇಲ್ಲವೇ 8939731313 ನಂಬರಿಗೆ ಒಂದು ವಾಟ್ಸಪ್ ಕಳಿಸಿರಿ. ನೀವು ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ವಾಟ್ಸಪ್ ಕಳಿಸಿರಿ. ಇಲ್ಲವೇ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ಕಳಿಸಿಕೊಡಿರಿ. ನನಗೆ ಗೊತ್ತು ನಿಮ್ಮಲ್ಲಿ ಬಹಳಷ್ಟು ಜನ ಕಳಿಸುತ್ತಾ ಇದ್ದೀರಿ. ಅವೆಲ್ಲವುಗಳನ್ನು ನಾವು ಓದಿ ಪ್ರಾರ್ಥಿಸ್ತಾ ಇದ್ದೇವೆ, ಕರ್ತನನ್ನು ಸ್ತುತಿಸ್ತಿದ್ದೇವೆ. ಅದಕ್ಕೋಸ್ಕರವಾಗಿ ಈ ಸೇವೆ ನಿಲ್ಲಿಸಲಾರದೆ ಕಳೆದ ಕೆಲವು ವರ್ಷಗಳಿಂದ ಈ ಸೇವೆಯನ್ನು ಸತತವಾಗಿ ಮುಂದುವರಿಸುತ್ತಾ ಇದ್ದೇವೆ. ಈ ವರ್ಷವೂ ಮುಂದೆ ಸಾಗೋಣ ಬನ್ನಿ. ಹಾಗಾದರೆ ಈ ದಿನ ದೇವರ ವಾಕ್ಯ ಧ್ಯಾನಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ದೇವರೇ, ಕೇಳುವ ಕಿವಿ, ಗ್ರಹಿಸಿಕೊಳ್ಳುವ ಮನಸ್ಸು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನಿಮ್ಮ ಮಾತುಗಳು ನನ್ನ ಬಾಯಲ್ಲಿಟ್ಟು ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ? ಏನೋ ಬದುಕುತ್ತಿದ್ದೇವೆ, ಕಾಲ ಗತಿಸಿ ಹೋಗ್ತಿದೆ ಅನ್ನುವವರನ್ನು ನೋಡ್ತೇವಲ್ಲವೇ? ಕೆಲವರು ಸಾಯ್ಲಿಕ್ಕಾಗದೆ ಬದುಕುತ್ತಿದ್ದೇವೆ ಅನ್ನುವ ರೀತಿಯಲ್ಲಿಯೂ ಮಾತಾಡ್ತಾರೆ. ನಮಗೇನು ಚೆನ್ನಾಗಿದ್ದೇವೆ, ಎಂಜಾಯ್ ಮಾಡ್ತಿದ್ದೇವೆ ನಮ್ಮ ಜೀವಿತ ಎನ್ನುವವರು ಕೂಡ ಬಹಳಷ್ಟು ಜನ ಇದ್ದಾರೆ. ಇಷ್ಟ ಬಂದಂತೆ ಬದುಕುತ್ತಾ ಎಂಜಾಯ್ಮೆಂಟ್ ಅಂದುಕೊಳ್ತಾ ಕೊನೆಗೆ ಯಾವುದರಲ್ಲಿ ಸಿಕ್ಕಾಕೊಳ್ತಿದ್ದಾರೋ, ಯಾವ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಿದ್ದಾರೋ, ಎಂತಹ ಪರಿಣಾಮಗಳನ್ನು ಅನುಭವಿಸುತ್ತಾ ಇದ್ದಾರೆಂದು ಗೊತ್ತಾಗದೆ ದೇವರಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆ ಎಂಬುದನ್ನು ಅರಿಯದೆ ಇಷ್ಟ ಬಂದಂತೆ ಜೀವಿಸುವವರು ಇದ್ದಾರೆ. ಅಂಥವರು ದೇವರ ಆಶೀರ್ವಾದಗಳನ್ನು ಕಳೆದುಕೊಳ್ಳುವುದು ಮಾತ್ರವಲ್ಲ, ಅವರು ಆತ್ಮವನ್ನೇ ಕಳ್ಕೊಳ್ತಾರೆ. ಇಡೀ ಲೋಕವನ್ನೇ ಸಂಪಾದಿಸಿ ತನ್ನ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ? ನಾವು ಬದುಕುವ ಬದುಕು ಒಂದೇ ಆಗಿದೆ ಪ್ರಿಯರೇ. ಮನುಷ್ಯರು ಒಂದೇ ಸಾರಿ ಮರಣ ಹೊಂದುವರು, ಆ ನಂತರ ನ್ಯಾಯ ತೀರ್ಪುಂಟು. ಒಂದೇ ಜೀವಿತ ದೇವರು ನಮಗೆ ಕೊಟ್ಟಿದ್ದಾರೆ. ಜೈಪಾಲ್ ಎಂಬ ನಾನು ಒಂದೇ ಸಾರಿ ಹುಟ್ಟಿದ್ದೇನೆ, ಒಂದೇ ಸಾರಿ ಬದುಕುತ್ತೇನೆ, ಒಂದೇ ಸಾರಿ ಮರಣ ಹೊಂದುತ್ತೇನೆ, ಆನಂತರ ದೇವರ ತೀರ್ಪಿರುತ್ತದೆ. ನನಗಷ್ಟೇ ಅಲ್ಲ, ಎಲ್ಲರಿಗೂ ಅಷ್ಟೇ. ಮತ್ತೆ ಹುಟ್ಟಿ ಬರ್ತೇವೆ, ಮತ್ತೊಂದು ಜನ್ಮದಲ್ಲಿ ಬೇರೆಯಾಗಿ ಬರ್ತೇವೆ ಎಂಬ ಕಥೆಯೆಲ್ಲ ನಂಬಬೇಡಿ. ಹಾಗಾದರೆ ಯೇಸುವಿನೊಂದಿಗಿರುವಾಗ ಮಹಿಮೆಯ ಶರೀರ ಹೊಂದಿಕೊಳ್ತೇವೆ ಎಂಬುದು ಸತ್ಯವೇ. ಆದರೆ ಮತ್ತೆ ಈ ಲೋಕಕ್ಕೆ ನಾವು ಹುಟ್ಟಿ ಬರುವ ಅವಕಾಶ ನಮಗಿಲ್ಲ ಎಂಬ ಸಂಗತಿ ನೆನಪಿಟ್ಕೊಳ್ಳಿ. ಅದಕ್ಕೆ ನಮ್ಮ ಬದುಕನ್ನು ಸಂಪೂರ್ಣವಾಗಿ ಬದುಕಬೇಕು, ಪ್ರಯೋಜನಕರವಾಗಿ ಬದುಕಬೇಕು, ಸಂತೋಷದಿಂದ ಸಂತೃಪ್ತರಾಗಿ ಬದುಕಿ ದೇವರನ್ನು ಮಹಿಮೆಪಡಿಸುವವರಾಗಿರಬೇಕೆಂದು ದೇವರು ಆಶಿಸುತ್ತಾರೆ. ಆದರೆ ಮನುಷ್ಯನು ಸೈತಾನನಿಗೆ ಅವಕಾಶ ಕೊಟ್ಟದ್ದರಿಂದ ಅನೇಕ ವಿಧವಾದ ಶೋಧನೆಗಳಿಗೆ, ವೇದನೆಗಳಿಗೆ ಗುರಿಯಾಗಿ ಅವುಗಳ ಫಲವನ್ನು ಕೊಯ್ಯುತ್ತಲೇ ಇದ್ದಾನೆ. ಒಬ್ಬ ವ್ಯಕ್ತಿ ಯೇಸುಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದಾಗ ಅವನು ನೂತನ ಸೃಷ್ಟಿಯಾಗಿ ಮಾರ್ಪಡುತ್ತಾನೆ. ಯಾವನಾದರೂ ಕ್ರಿಸ್ತ ಯೇಸುವಿನಲ್ಲಿರುವುದಾದರೆ ಅವನ ನೂತನ ಸೃಷ್ಟಿಯಾದನು. ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ನಾನು ಯೇಸು ಕ್ರಿಸ್ತನನ್ನು ನಂಬಿದ್ದೇನೆ, ರಕ್ಷಿಸಲ್ಪಟ್ಟಿದ್ದೇನೆ, ದೀಕ್ಷಾಸ್ನಾನ ಹೊಂದಿಕೊಂಡಿದ್ದೇನೆ ಎಂದು ಹೇಳುವವರೆಲ್ಲರೂ ಗಮನಿಸಿ, ನಮ್ಮಲ್ಲಿ ಹಳೆಯದ್ಯಾವುದು ಇರಬಾರದು. ನಾವು ಕ್ರಿಸ್ತನಿಗೋಸ್ಕರ ಕ್ರಿಸ್ತನ ಹಾಗೆ ಜೀವಿಸಬೇಕು. ಪೌಲನು ಹೇಳಿದ ಪ್ರಕಾರ, ನಾನಾದರೂ ಬದುಕುವುದೆಂದರೆ ಕ್ರಿಸ್ತನೇ. ನಾನು ಬದುಕುವುದು ಕ್ರಿಸ್ತನಿಗಾಗಿಯೇ. ನಾನು ತಿಂದರೂ ತಿನ್ನದಿದ್ದರೂ, ನಾನು ಮಲಗಿದರೂ ಎದ್ದರೂ, ನಾನು ವಸ್ತ್ರಧಾರಣೆ ಮಾಡಿದರೂ, ಉದ್ಯೋಗ ಮಾಡಿದರೂ, ನಾನು ವ್ಯಾಪಾರ ಮಾಡಿದರೂ, ನಾನು ಸೇವೆ ಮಾಡಿದರೂ, ನಾನು ಏನೇ ಮಾಡಿದರೂ ನನ್ನ ದೇವರಿಗೆ ಮಹಿಮೆ ಆಗುವ ಹಾಗೆ ಮಾಡಬೇಕು. ನೀವು ತಿನ್ನುವುದಾದರೂ ಕುಡಿಯುವುದಾದರೂ ಏನೇ ಮಾಡಿದರೂ ಕರ್ತನ ಮಹಿಮೆಗಾಗಿ ಮಾಡಿರಿ ಎಂದು ವಾಕ್ಯ ಹೇಳ್ತದಲ್ಲವೇ? ದೇವರ ಮಕ್ಕಳಾದಾಗಿಯೂ ನಾವು ಲೋಕಕ್ಕಾಗಿಯೂ ಪಾಪಕ್ಕಾಗಿಯೂ ಬದುಕುತ್ತಾ ಇರೋದಾದರೆ ನಮ್ಮಲ್ಲಿ ಇನ್ನೂ ಮಾರ್ಪಡುವಿಕೆ ಬಂದಿಲ್ಲ ಎಂದರ್ಥ. ಸಂಪೂರ್ಣವಾದ ಸಮರ್ಪಣೆ ಇಲ್ಲ ಎಂದರ್ಥ. ನನಗಾದರೂ ಬದುಕುವುದೆಂದರೆ ಕ್ರಿಸ್ತನೇ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ ಹೇಳುತ್ತೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ. ನಾನು ಪಾಪಿ ಎಂದು ಗ್ರಹಿಸಿಕೊಂಡವನು, ನನ್ನ ಪಾಪಗಳಿಗಾಗಿ ಶಿಲುಬೆ ಮೇಲೆ ಯೇಸು ಮರಣ ಹೊಂದಿದ್ದಾರೆಂದು ಗ್ರಹಿಸಿಕೊಂಡವನು, ನನ್ನ ಪಾಪಗಳಿಗಾಗಿ ಬರಬೇಕಾದ ಶಿಕ್ಷೆ ಯೇಸು ಶಿಲುಬೆ ಮೇಲೆ ಹೊತ್ತುಕೊಂಡಿದ್ದಾರೆ. ನನ್ನ ಕೈಗಳ ನಿಮಿತ್ತ ಆತನ ಕೈಗಳಿಗೆ ಮೊಳೆ ಹೊಡೆಯಲಾದವು, ನನ್ನ ಪಾದಗಳ ದೋಷದ ನಿಮಿತ್ತ ಆತನ ಪಾದಗಳಿಗೆ ಮೊಳೆಗಳು ಹೊಡೆಯಲಾದವು. ಆತನ ಬಾಸುಂಡೆಗಳಿಂದ ನನಗೆ ಸ್ವಸ್ಥವಾಯಿತು. ನನ್ನ ಪಾಪಗಳಿಗಾಗಿ ಆತನು ಶಾಪನಾಗಿ ನನ್ನ ಮರಣವನ್ನು ಮರಣದ ಮೂಲಕವೇ ನುಂಗಿ ಹಾಕಿ ನನಗೆ ಜಯ ಕೊಟ್ಟಿದ್ದಾರೆ ಎಂಬುದಾಗಿ ನಂಬಬೇಕು. ಅದಕ್ಕಾಗಿಯೇ ಯೇಸು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಾಗ ಶಿಲುಬೆ ಮೇಲೆ ನಾನಿದ್ದೇನೆ, ಕ್ರಿಸ್ತನು ನನ್ನಲ್ಲಿದ್ದಾನೆಂದು ನಂಬುತ್ತಾನೆ. ಅದನ್ನೇ ಪೌಲನು ಹೇಳ್ತಾನೆ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ.
ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಆಲೋಚಿಸಿ ನೋಡಿರಿ, ಯೇಸು ಕ್ರಿಸ್ತನೇ ನಿಮ್ಮೊಳಗಿದ್ದಾರೆ. ಆಗ ನೀವು ಹೇಗೆ ಜೀವಿಸಬೇಕು? ಆತನ ಹಾಗೇ ಜೀವಿಸಬೇಕು. ಆತನು ಹೇಗೆ ಜೀವಿಸಿದನು ಗೊತ್ತಿಲ್ಲವೋ? ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಸುವಾರ್ತೆ ಓದುವುದಾದರೆ ಯೇಸು ಈ ಲೋಕದಲ್ಲಿ ಶರೀರಧಾರಿಯಾಗಿದ್ದಾಗ ಹೇಗೆ ಜೀವಿಸಿದರೆಂದು ಗುರುತಿಸುತ್ತೇವೆ. ಎಷ್ಟು ಪ್ರೀತಿಯುಳ್ಳವನಾಗಿ ಜೀವಿಸಿದನೆಂದು, ಎಷ್ಟು ಪರಿಶುದ್ಧನಾಗಿ ಜೀವಿಸಿದನೆಂದು, ಯಾವ ರೀತಿ ಪ್ರಾರ್ಥಿಸುವವನಾಗಿದ್ದನೆಂದು, ಯಾವ ರೀತಿ ಕ್ಷಮಿಸುವವನಾಗಿದ್ದನೆಂದು, ಎಂತಹ ದಯೆ ಹೃದಯವುಳ್ಳವನಾಗಿ ಇದ್ದನೆಂದು, ಯಾವ ರೀತಿ ದೇವರ ರಾಜ್ಯದ ವಿಷಯಗಳ ಕುರಿತಾಗಿ ಮಾತಾಡ್ತಾ ಇದ್ದನೆಂದು, ಯಾವ ರೀತಿ ತನ್ನ ಜವಾಬ್ದಾರಿಕೆಗಳನ್ನು ನಿರ್ವಹಿಸಿದನೆಂದು, ಯಾವ ರೀತಿ ನಮಗೋಸ್ಕರ ಮಾದರಿಯಾಗಿ ಆಶೀರ್ವಾದಕರವಾಗಿ ತಗ್ಗಿಸಿಕೊಂಡನೆಂದು, ಯಾವ ರೀತಿ ಪ್ರೀತಿಯುಳ್ಳವನಾಗಿ ಪಾಪಿಗಳೊಂದಿಗೆ ದೋಷಿಗಳೊಂದಿಗೂ ಕೂಡ ದಯೆಯುಳ್ಳವನಾಗಿ ಮಾತಾಡಿದರೆಂದು, ಹೇಗೆ ಕ್ಷಮಿಸಿದರೆಂದು ಗಮನಿಸುವುದಾದರೆ ನಾವು ಕೂಡ ಹಾಗೆ ಜೀವಿಸಲೇಬೇಕು. ಯಶ್, ನಿಮ್ಮನ್ನು ನೋಡುವವರು ನಿಮ್ಮಲ್ಲಿ ಕ್ರಿಸ್ತನನ್ನು ನೋಡಬೇಕು. ನಿಮ್ಮ ಮಾತುಗಳು ಕ್ರಿಸ್ತನ ಮಾತುಗಳಾಗಿರಬೇಕು. ದಯೆ, ಕರುಣೆ, ಸತ್ಯ, ಯಥಾರ್ಥತೆಯುಳ್ಳವರಾಗಿರಬೇಕು. ಈ ಮನುಷ್ಯನು ಮಾತಾಡಿದಂತೆ ಹಿಂದೆ ಎಂದಿಗೂ ಯಾರು ಮಾತಾಡಿದಂತೆ ನಾನು ಕೇಳಿಲ್ಲ ಎಂಬುದಾಗಿ ಯೇಸುವನ್ನು ಹಿಡಿಯಲು ಬಂದವರು ಆತನ ಮಾತು ಕೇಳಿ ಮೈಮರೆತು ಹೋದವರಂತೆ ನಮ್ಮ ಮಾತುಗಳಲ್ಲಿ ಪ್ರೀತಿ, ದಯೆ, ಕರುಣೆ, ಸತ್ಯತೆ, ಯಥಾರ್ಥತೆ ಇರುವುದಾದರೆ, ಮೊದಲು ನಿಮಗೆ ಯಾರಾದರೂ ದ್ವೇಷಿಸಿದರೂ ಕೂಡ ನಿಮ್ಮ ಯಥಾರ್ಥತೆಯ ನಿಮಿತ್ತವಾಗಿ ನೀವು ಸತ್ಯವಂತರೆಂದು ಗುರುತಿಸಿ ನಿಮ್ಮನ್ನು ಪ್ರೀತಿಸ್ತಾರೆ. ಅದಕ್ಕೆ ನಮ್ಮ ನಡವಳಿಕೆ ಕ್ರಿಸ್ತನ ಹಾಗಿರಬೇಕು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಒಂದು ರಾಜ್ಯವನ್ನು ಕಟ್ಟಿಕೊಳ್ಳಲು ಬರಲಿಲ್ಲ, ಇಲ್ಲವೇ ಒಂದು ಆಶ್ರಮವನ್ನು ಕಟ್ಟಿಕೊಳ್ಳಲು ಬರಲಿಲ್ಲ. ಆದರೆ ಆತನ ಆತ್ಮಗಳನ್ನು ಸಂಪಾದಿಸುವ ಆಸೆಯುಳ್ಳವನಾಗಿದ್ದನು. ಯೇಸುವನ್ನು ಅರಿತವರು ನಶಿಸಿ ಹೋಗುವ ಆತ್ಮಗಳಿಗಾಗಿ ಭಾರವುಳ್ಳವರಾಗಿರ್ತಾರೆ. ನಿತ್ಯ ರಾಜ್ಯವಾದ ಪರಲೋಕ ರಾಜ್ಯದ ವಾರಸುದಾರರಾಗಿ ನಾನು ನನ್ನ ಮನೆಯವರೆಲ್ಲರೂ ಜೀವಿಸಬೇಕೆಂಬ ಆಸೆಯುಳ್ಳವರಾಗಿರ್ತಾರೆ. ಪೌಲನು ಹೇಳ್ತಾನೆ, ಇನ್ನೂ ಜೀವಿಸುವವನು ನಾನೂ ಅಲ್ಲ. ನೋಡಿರಿ, ಅಹಂ ಬ್ರಹ್ಮಂ ಅನ್ನುತ್ತಾರೆ ನಮ್ಮ ದೇಶದಲ್ಲಿ. ಅಹಂ ಅಂದರೆ ನಾನು, ನನ್ನದು. ಅದೇ ದೇವರು ಅಂದ್ಕೊಳ್ತಾರೆ, ಅಲ್ವೇ ಅಲ್ಲ. ನಾಟ್ ಐ ಬಟ್ ಕ್ರೈಸ್ಟ್ ಅಂದಿದ್ದಾನೆ ಪೌಲನು. ನಾನು ಅಲ್ಲ, ನನ್ನ ಅಹಂಭಾವ ಸಾಯ್ಬೇಕು, ನನ್ನ ಸ್ವಾರ್ಥ ಸಾಯ್ಬೇಕು, ನನ್ನ ಗರ್ವ ಸಾಯ್ಬೇಕು, ನನ್ನ ಆಸೆಗಳು ಸಾಯ್ಬೇಕು. ಕ್ರಿಸ್ತನು ನನ್ನೊಳಗಿರಬೇಕು. ಐ ಅನ್ನುವುದು ಯಾವಾಗಲೂ ನೆಟ್ಟಾಗಿರುತ್ತೆ. ಇಂಗ್ಲಿಷ್ ಟೈಪಿಂಗ್ಸ್ನಲ್ಲಿ ಮುಂಚೆ ಲೆಟರ್ಸ್ ಟೈಪ್ ಮಾಡಿ ಕಂಪೋಸ್ ಮಾಡ್ತಾಯಿದ್ರು. ಅದರಲ್ಲಿ ಟೈಪಿಂಗ್ ಪಟ್ಟಿಯಲ್ಲಿ ಹೆಚ್ಚು ಹಾಳಾಗೋದು ಐ ಎಂಬ ಅಕ್ಷರದ ಪಟ್ಟಿಯೇ. ನಾನೇ ಎಂಬ ಅಹಂಭಾವ ಮನುಷ್ಯರನ್ನು ಮೂರ್ಖರನ್ನಾಗಿ ಮಾಡುತ್ತೆ, ಸ್ವಾರ್ಥಿಗಳನ್ನಾಗಿ ಮಾಡುತ್ತೆ, ಮನುಷ್ಯರನ್ನು ಅಹಂಕಾರಿಗಳನ್ನಾಗಿ ಮಾಡುತ್ತೆ. ಆ ಅಹಂಕಾರದಿಂದಲೇ ದೇವರುಂಟು ಮಾಡಿದ ದೂತರಲ್ಲಿ ಪ್ರಧಾನನಾದ ಲೂಸಿಫರ್, ನಾನು ಕೂಡ ನನ್ನ ಸಿಂಹಾಸನವನ್ನು ಹೆಚ್ಚಿಸಿಕೊಳ್ತೇನೆ ಎಂದು ಹೇಳಿ ಗರ್ವಿಸಿ ಪಾತಾಳಕ್ಕೆ ತಳ್ಳಿ ಹಾಕಲ್ಪಡ್ತಾನೆ. ನಾಟ್ ಐ ಬಟ್ ಕ್ರೈಸ್ಟ್. ಸಿ ಹೇಗಿರುತ್ತೆ? ನಾನು ಅಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ನಾನು ತಗ್ಗಿಸಲ್ಪಡಬೇಕು, ಆತನು ಹೆಚ್ಚಿಸಲ್ಪಡಬೇಕು. ಸ್ನಾನಿಕನಾದ ಯೋಹಾನ ಹೇಳ್ತಾನೆ, ನಾನು ತಗ್ಗಿಸಲ್ಪಡಬೇಕು, ಆತನು ಹೆಚ್ಚಿಸಲ್ಪಡಬೇಕು. ನಾನು ಮಾನವನು, ಆತನು ನನ್ನ ಒಡೆಯನು. ಆತನ ಹಾಗೆ ನಾನು ಬದುಕಬೇಕೆನ್ನುವುದು ನನ್ನ ಆಸೆ. ಈ ದಿನ ಪ್ರತಿ ವಿಶ್ವಾಸಿ ಕ್ರಿಸ್ತನ ಮಗು ಎಂದು ಹೇಳಿಕೊಳ್ಳುವವರಿಗೆ ಇಂತಹ ಆಸೆ ಇರಬೇಕು. ಇನ್ನು ಮೇಲೆ ಜೀವಿಸುವವನು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಾನೆ. ನಾನು ಈಗ ಜೀವಿಸುವಂತಹ ಜೀವಿತವು, ಈಗ ನಾನು ಶರೀರದಲ್ಲಿ ಜೀವಿಸುವ ಈ ಜೀವಿತವು, ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ತಾನು ಒಪ್ಪಿಸಿಕೊಟ್ಟಿರುವ ದೇವಕುಮಾರನ ಮೇಲಣ ನಂಬಿಕೆಯಿಂದಲೇ ಜೀವಿಸುತ್ತೇನೆ ಅನ್ನುತ್ತಾನೆ. ಈ ಶರೀರದಲ್ಲಿ ನಾನು ಈಗ ಜೀವಿಸುವಂತಹ ಜೀವಿತ ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ತಾನು ಒಪ್ಪಿಸಿಕೊಟ್ಟಿರುವ ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ಈಗ ನಾನು ಜೀವಿಸ್ತೇನೆ ಅನ್ನುತ್ತಾನೆ. ಇಬ್ಬರು ಟ್ವಿನ್ಸ್ ಬ್ರದರ್ಸ್ ಇದ್ರಂತೆ. ಅವರಿಬ್ಬರು ಬೆಳೆದು ದೊಡ್ಡವರಾದ ಮೇಲೆ ಒಬ್ಬನು ನೀತಿವಂತನಾದನಂತೆ, ಒಬ್ಬನು ದುರ್ಮಾರ್ಗಿಯಾದನಂತೆ, ಕೊಲೆಗಾರನಾದನಂತೆ. ಎಷ್ಟು ಹೇಳಿದರೂ ಕೇಳದೇ ಇರುವ ಅವನು ಒಂದು ದಿನ ಅಕಸ್ಮಾತ್ತಾಗಿ ಒಂದು ದಿನ ಮಧ್ಯರಾತ್ರಿ ವೇಳೆಯಲ್ಲಿ ಅಣ್ಣನ ಮನೆಗೆ ಬಂದು ಬಾಗಿಲು ತಟ್ಟಿದ. ಏನೆಂದು ನೋಡಿದ್ರೆ ಕೈಯಲ್ಲಿ ಕತ್ತಿತ್ತು, ಮೈತುಂಬ ರಕ್ತದ ಕಲೆಗಳು ಅಂಗಿ ತುಂಬ ಅಂಟಿಕೊಂಡಿದುವು. ದುಡುಕಿ ಒಬ್ಬನನ್ನು ಕತ್ತಿಯಿಂದ ಕೊಂದಾಕದೆ ಈಗ ಪೊಲೀಸರು ಬೆನ್ನಟ್ಟಿದ್ದಾರಣ, ನನ್ನನ್ನು ರಕ್ಷಿಸುವಿಯಾ ಎಂದು ಕೇಳಿದನಂತೆ. ತಮ್ಮನ ಮೇಲೆ ದಯೆ ತೋರಿಸಿದ ಅಣ್ಣ ತಮ್ಮನ ಕೈಯಿಂದ ಕತ್ತಿ ಕಸ್ಕೊಂಡು ಆ ರಕ್ತದ ಕಲೆಗಳಿಂದ ಕೂಡಿದ ಅಂಗಿ ತಾನು ಧರಿಸಿಕೊಂಡು ತನ್ನ ಶರ್ಟ್ ತಮ್ಮನಿಗೆ ಕೊಡ್ತಾನೆ. ಅಷ್ಟರೊಳಗೆ ಪೊಲೀಸರು ಬಂದಾಗ ನಾನೇ ಕೊಲೆ ಮಾಡಿದವನು ಎಂದು ಹೇಳಿ ಅವರಿಗೆ ತನ್ನ ಕೈ ಒಪ್ಪಿಸುತ್ತಾನೆ. ಆ ಅಣ್ಣನನ್ನು ಕರೆದೊಯ್ದು ಗಲ್ಲು ಶಿಕ್ಷೆ ಕೊಟ್ಟು ಕೊಂದಾಕ್ತಾರೆ. ಆದರೆ ತಮ್ಮನ್ನು ನನ್ನ ಸ್ಥಾನದಲ್ಲಿ ನಾನು ಮಾಡಿದ ಅಪರಾಧಕ್ಕಾಗಿ
ಯಾವ ತಪ್ಪು ಮಾಡದ ನನ್ನ ಅಣ್ಣ ಬಲಿಯಾದನೆಂದು ನೆನೆಸಿ, ಅಣ್ಣ ನಿನ್ನ ಹಾಗೆ ನಾನು ನೀತಿವಂತನಾಗಿ ಬದುಕುತ್ತೇನೆಂದು ಹೇಳಿ ಆ ದಿನದಿಂದ ತನ್ನ ಅಣ್ಣನಿಗೋಸ್ಕರ ಅಣ್ಣನ ಹಾಗೆ ಸಾಕ್ಷಿಯಾಗಿ ಬದುಕದನಂತೆ. ಇದು ಕಥೆಯಾಗಿರ್ಬೋದೇನೋ, ಆದರೆ ಯೇಸು ಕ್ರಿಸ್ತನು ನಮಗಾಗಿ ಮಾಡಿದ ಅದೇ. ನಮ್ಮ ಸ್ಥಾನದಲ್ಲಿ ಆತನು ಮರಣ ಹೊಂದಿ ಆತನ ಸ್ಥಾನದಲ್ಲಿ ನಾವು ಜೀವಿಸಬೇಕೆಂದು, ಆತನ ಹಾಗೆ ಆತನ ರಾಜ್ಯದ ವಾರಸುದಾರರಾಗಿ ನಾವು ಜೀವಿಸಬೇಕೆಂದು ಆತನು ಶಿಲುಬೆ ಮೇಲೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟನು. ನಿಜವಾಗ್ಲೂ ಯೇಸುವಿನ ಪ್ರೀತಿ ನೀವು ಗುರುತಿಸುವುದಾದರೆ ಯೇಸುವಿನ ಹಾಗಿರಬೇಕೆಂಬ ಆಸೆ ನಿಮ್ಮೊಳಗೆ ತಪ್ಪದೆ ಉಂಟಾಗ್ತದೆ. ಈಗ ನಾನು ಜೀವಿಸುವ ಜೀವಿತ ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ತಾನು ಒಪ್ಪಿಸಿಕೊಟ್ಟಿರುವ ದೇವಕುಮಾರನ ಮೇಲಣ ನಂಬಿಕೆಯಿಂದಲೇ ಜೀವಿಸುತ್ತಿದ್ದೇನೆ. ಎಸ್, ನನಗಾದರೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದೆಂದರೆ ಅಳುವುದೋ, ದುಃಖವೋ, ನಷ್ಟವೋ, ಇಲ್ಲ ಲಾಭ. ಯಾವುದೋ ಆ ಲಾಭ? ಇಲ್ಲಿ ಕಣ್ಣು ಮುಚ್ಚುವುದಾದರೆ ಅಲ್ಲಿ ಕಣ್ಣು ತೆರೀತೇವೆ. ಎಲ್ಲಿ? ನನ್ನಲ್ಲಿ ನಂಬಿಕೆ ಇಡುವವನು ಮರಣ ಹೊಂದುವುದಿಲ್ಲ, ಮರಣ ಹೊಂದಿದರೂ ತಿರುಗಿ ಎದ್ದು ಬರುವನು ಎಂದು ಯೇಸು ಹೇಳಿರುವ ಆತನ ರಾಜ್ಯದ ವಾರಸುದಾರರಾಗಿರ್ತೇವೆ. ಯಶ್, ಒಂದು ವೇಳೆ ನಾವು ಮರಣ ಹೊಂದಿ ನಾವು ಸಮಾಧಿ ಮಾಡಲ್ಪಟ್ಟರೂ ಪುನರುತ್ಥಾನನಾಗಿರುವ ಯೇಸು ಮೇಘಾರೂಢನಾಗಿ ದೂತರೊಂದಿಗೆ ಬರುವಾಗ ಸಮಾಧಿಗಳು ತೆರೆಯಲ್ಪಡ್ತವೆ, ಸತ್ತವರು ಎದ್ದು ಬರ್ತಾರೆ ಎಂಬ ಮಾತಿನ ಪ್ರಕಾರ ಅಣುವು ಕೂಡ ಎಲ್ಲೆಲ್ಲಿ ಮಣ್ಣಿನ ಪಾಲಾದರೂ ಕೂಡ ನಾವು ಒಂದು ದಿನ ದೇವರ ಸಮ್ಮುಖದಲ್ಲಿ ಒಟ್ಟುಗೂಡುತ್ತೇವೆ ಮಹಿಮೆಯ ಶರೀರದೊಂದಿಗೆ. ನಿರಂತರವೂ ಅಗ್ನಿ ಆರದಂತಹ, ಹುಳುಗಳು ಸಾಯದಂತಹ ನರಕಕ್ಕೆ ಹೋಗದೆ ನಿತ್ಯವೂ ಬೆಳಕುಮಯವಾಗಿರುವಂತಹ, ಹಸಿವೆ ನೀರಡಿಕೆ ಇಲ್ಲದಂತಹ, ಕಣ್ಣೀರಿಲ್ಲದಂತಹ, ರೋಗ ಇಲ್ಲದಂತಹ, ಮುಪ್ಪುತನ ಇಲ್ಲದಂತಹ ಮಹಿಮೆಯ ರಾಜ್ಯವಾಗಿರುವ ಪರಲೋಕ ರಾಜ್ಯದಲ್ಲಿ ವಾರಸುದಾರರಾಗಿರ್ತೇವೆ. ನಾನೇ ಮಾರ್ಗವೂ ಜೀವವೂ ಸತ್ಯವೂ ಆಗಿದ್ದೇನೆ, ನನ್ನ ಹೊರತು ಯಾರೊಬ್ಬರು ತಂದೆಯ ಬಳಿಗೆ ಸೇರಲಾರರು ಎಂದು ಯೇಸು ಹೇಳಿದ ಪ್ರಕಾರ ಆತನಲ್ಲಿ ನಂಬಿಕೆ ಇಟ್ಟವರು, ನನ್ನ ಸ್ಥಾನದಲ್ಲಿ ನನ್ನ ಕರ್ತನು ಮರಣ ಹೊಂದಿದ್ದಾನೆ, ಆತನಿಗೆ ಸಾಕ್ಷಿಯಾಗಿ ನಾನು ಈ ಲೋಕದಲ್ಲಿ ಜೀವಿಸ್ತಿದ್ದೇನೆ ಎಂಬುದಾಗಿ ತಮ್ಮನ್ನು ತಾವು ಒಪ್ಪಿಸಿಕೊಟ್ಟ ಪ್ರತಿಯೊಬ್ಬರೂ ಮರಣ ಹೊಂದುವುದಾದರೆ ನರಕಕ್ಕೆ ಹೋಗದೆ ಪರಲೋಕ ರಾಜ್ಯಕ್ಕೆ ಸೇರುವವರಾಗಿರ್ತಾರೆ. ಈ ಲೋಕದಲ್ಲಿ ನಮ್ಮ ಜೀವಿತ 70 ವರ್ಷ, ಹೆಚ್ಚು ಬಲವಿದ್ದರೆ 80 ವರ್ಷ. ಈಗ 70 ವರ್ಷ ಬದುಕುವ ಗ್ಯಾರಂಟಿ ಇಲ್ಲ, 80 ವರ್ಷಕ್ಕೆ ತಲುಪುವ ಸಾಧ್ಯತೆಯೂ ಇಲ್ಲ. ಔಷಧಿ, ಆಪರೇಷನ್, ಔಷಧಿ ಏನೇನೋ ಬಳಸಿದ್ರೆ ಸ್ವಲ್ಪ ಕಾಲ ಬದುಕಬಹುದು. ಎಷ್ಟೇ ದುಡ್ಡಿದ್ದವರಾಗಲಿ, ಎಷ್ಟೇ ಗಣ್ಯರಾಗಲಿ ಈ ಲೋಕ ಬಿಟ್ಟು ಹೋಗಲೇಬೇಕಲ್ಲವೇ? ತಾತ್ಕಾಲಿಕವಾದ ಈ ಜೀವಿತಕ್ಕೋಸ್ಕರ ನಿರಂತರವೂ ಶಾಶ್ವತವೂ ಆಗಿರುವ ಪರಲೋಕ ರಾಜ್ಯ ಕಳೆದುಕೊಳ್ಳುವುದು ಎಷ್ಟು ಅಜ್ಞಾನ ನೋಡಿ. ಪರಲೋಕ ಯುಗಯುಗಗಳವರೆಗೂ ತಲತಲಾಂತರಕ್ಕೂ ಇರುತ್ತೆ. ಅಲ್ಲಿ ಯಾವುದೇ ದುಃಖವಿಲ್ಲ, ಕಣ್ಣೀರಿಲ್ಲ, ಗೋಳಾಟವಿಲ್ಲ. ಎಷ್ಟು ಕಾಲ ಪರಲೋಕ ಇರುತ್ತೆ ಅಂತ ಕೇಳಿದ್ರೆ, ಒಮ್ಮೆ ಒಬ್ಬ ಚಿಕ್ಕ ಹುಡುಗ ಒಂದು ಬಾಟಲ್ ಮುಚ್ಚಳ ತಕ್ಕೊಂಡು ಸಮುದ್ರದ ಬಳಿಗೆ ಹೋಗಿ ಆ ಸಮುದ್ರದಲ್ಲಿರುವ ನೀರು ಆ ಮುಚ್ಚಳದಲ್ಲಿ ತುಂಬಿಸಿ ಹೊರಗೆ ಚೆಲ್ತಿದ್ದನಂತೆ. ಒಬ್ಬ ಹಿರಿಯ ವ್ಯಕ್ತಿ ಬೆಳಗ್ಗೆಯಿಂದ ಏನ್ ಮಾಡ್ತಾ ಇದೀಯಪ್ಪ ಅಂತ ಕೇಳಿದ್ರೆ, ಸಮುದ್ರವನ್ನು ಖಾಲಿ ಮಾಡ್ತಿದ್ದೇನೆ ಅಂದ. ಅವನ ಬದುಕು ಕಾಲವೆಲ್ಲ ಸಮುದ್ರ ಖಾಲಿ ಮಾಡಲಂತ ಬಯಸಿದ್ರು ಅದು ಖಾಲಿ ಆಗೋದಿಲ್ವಲ್ಲ? ಒಂದು ವೇಳೆ ಅದೋ ಆದ್ರೂ ಖಾಲಿ ಆದ್ರೂ ಆಗ್ಬೋದು, ಆದರೆ ಪರಲೋಕಕ್ಕೆ ಮಾತ್ರ ಮುಕ್ತಾಯವಿಲ್ಲ. ಶಾಶ್ವತವಾದ ಆ ಪರಲೋಕ ರಾಜ್ಯಕ್ಕೋಸ್ಕರ ಈ ಲೋಕದಲ್ಲಿ ನಾವಿರುವಾಗಲೇ ಸಿದ್ಧರಾಗಬೇಕು. ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಒಪ್ಪಿಕೊಳ್ಳುವುದಾದರೆ ಯೇಸುಕ್ರಿಸ್ತನ ರಕ್ತ ನಮ್ಮನ್ನು ಪ್ರತಿ ಪಾಪದಿಂದ ತೊಳೆದು ಪವಿತ್ರಗೊಳಿಸುತ್ತೆ. ಆತನು ನಮ್ಮನ್ನು ತೊಳೆದು ನೀತಿವಂತರನ್ನಾಗಿ ಮಾಡ್ತಾರೆ, ಪರಿಶುದ್ಧಗೊಳಿಸುತ್ತಾರೆ, ಆತನ ರಾಜ್ಯಕ್ಕೆ ವಾರಸುದಾರರಾಗಿ ಮಾಡ್ತಾರೆ. ಅದಕ್ಕೆ ನಮಗೆ ದೇವರ ವಾಕ್ಯವೆಂಬ ಶುದ್ಧ ಜಲಸ್ನಾನ, ಪರಿಶುದ್ಧಾತ್ಮನ ಅಗ್ನಿ ನಮಗನುಗ್ರಹಿಸಿದ್ದಾರೆ. ನಾವು ಪರಿಶುದ್ಧಗೊಳ್ಳುವುದಕ್ಕಾಗಿ, ನಮ್ಮನ್ನು ಆಧರಿಸುವುದಕ್ಕಾಗಿ, ನಮ್ಮನ್ನು ಸರ್ವಸತ್ಯದಲ್ಲಿ ನಡೆಸುವುದಕ್ಕಾಗಿ ಪರಿಶುದ್ಧಾತ್ಮನು ನಮ್ಮ ವಿಷಯದಲ್ಲಿ ಮೇಲುಂಟು ಮಾಡುವುದಕ್ಕಾಗಿಯೇ ದೇವರು ನಮಗನುಗ್ರಹಿಸಿದ್ದಾರೆಂದು ನಂಬಿರ್ರಿ. ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡಿರಿ. ಇನ್ನು ಮೇಲೆ ಜೀವಿಸುವವನು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಾನೆ. ನಾನು ಈ ಬಾಯಿಂದ ಸುಳ್ಳಾಡೋದಿಲ್ಲ, ಹೊಲಸು ಮಾತಾಡಲ್ಲ, ಈ ಕೈಗಳಿಂದ ಪಾಪದ ಕೆಲಸ ಮಾಡಲ್ಲ, ಈ ಕಾಲುಗಳನ್ನು ಪ್ರಯೋಜನವಿಲ್ಲದವುಗಳಿಗಾಗಿ ಬಳಸಲ್ಲ. ನನ್ನ ದೇಹವನ್ನೆಲ್ಲ ಪರಿಶುದ್ಧವಾಗಿ ಕಾಪಾಡಿಕೊಳ್ಳುತ್ತೇನೆ, ಆತನ ಆಲಯವಾಗಿ ಕಾಪಾಡಿಕೊಳ್ತೇನೆ, ಆತನ ರಾಜ್ಯಕ್ಕೆ ವಾರಸುದಾರನಾಗ್ತೇನೆ ಎಂದು ಹೇಳುವುದಾದರೆ ನಾವು ಧನ್ಯರಾಗ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮಗೋಸ್ಕರ ಜೀವಿಸುವ ಜೀವಿತ ನಮಗೆ ದಯಪಾಲಿಸಿರಿ. ಮನುಷ್ಯರಲ್ಲಿ ಪ್ರತಿಯೊಬ್ಬರು ಸ್ವಾರ್ಥಿಗಳಾಗಿ ತಮಗಾಗಿಯೇ ಬದುಕುತ್ತಿದ್ದಾರೆ. ನಿಮ್ಮಂತೆಯೇ ನಿಮ್ಮ ನೆರೆಯವರನ್ನು ಪ್ರೀತಿಸಿರಿ ಎಂದು ಯೇಸು ಹೇಳಿದಾಗ್ಯೂ ಕೂಡ ಸ್ವಂತವರನ್ನು, ಮನೆಯವರನ್ನು ಪ್ರೀತಿಸಲಾರದಂತಹ ಜೀವಿತವನ್ನು ಜೀವಿಸುತ್ತಿರುವಂತಹ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ದಿನ ಪರಿಶುದ್ಧಾತ್ಮನ ಕಾರ್ಯಗಳನ್ನು ನಡೆಸಿರಿ. ನೀವು ನಿಮ್ಮ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟಿದ್ದೀರಿ. ನಿಮ್ಮ ದೇಹದಿಂದ ದೇವರನ್ನು ಮಹಿಮೆಪಡಿಸಿರಿ ಎಂಬ ಮಾತನ್ನು ಜ್ಞಾಪಕ ಮಾಡಿಕೊಂಡು, ಇನ್ನು ಜೀವಿಸುವವನು ನಾನಲ್ಲ,
ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಾನೆ. ನನ್ನನ್ನು ಪ್ರೀತಿಸಿ ನನಗೆ ಪ್ರಾಣ ಕೊಟ್ಟಿರುವ ಕ್ರಿಸ್ತನಿಗೋಸ್ಕರವೇ ಜೀವಿಸುತ್ತೇನೆ ಎಂದು ತೀರ್ಮಾನ ತೆಗೆದುಕೊಳ್ಳುವುದಕ್ಕಾಗಿಯೂ ನಿಮ್ಮ ಪರಿಶುದ್ಧಾತ್ಮನ ಶಕ್ತಿಯೊಂದಿಗೆ ಅಂತಹ ಪರಿಶುದ್ಧವಾದ ಜೀವಿತವನ್ನು ಜೀವಿಸುವುದಕ್ಕಾಗಿಯೂ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನೆ ದೇವರು ಲಾಲಿಸ್ತಾರೆ. ಅದು ಯಾವುದೇ ಸಮಸ್ಯೆಯಾಗಿದ್ರು, ಅನಾರೋಗ್ಯವಾಗಿದ್ರು, ಅದು ಬಾಧೆಯಾಗಿದ್ರು, ವೇದನೆಯಾಗಿದ್ರು, ಆರ್ಥಿಕ ತೊಂದರೆಯಾಗಿದ್ರು, ಕುಟುಂಬ ಸಮಸ್ಯೆಯಾಗಿದ್ರು, ಇಲ್ಲವೇ ನಿರುದ್ಯೋಗ ಸಮಸ್ಯೆಯಾಗಿದ್ರು, ವಿವಾಹ ವಿಷಯವಾಗಿದ್ರು, ಗರ್ಭಫಲವಿಲ್ಲದ ಕೊರತೆಯಾಗಿದ್ರು, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾನಾ ವಿಧವಾದ ರೋಗಗಳನ್ನು ಸ್ವಸ್ಥಪಡಿಸಿ ಪ್ರತಿಯೊಬ್ಬರಿಗೂ ಪಾಪ ಕ್ಷಮಾಪಣೆ ಕೊಟ್ಟು ಮೇಲುಕರವಾದ ಜೀವಿತ ಅನುಗ್ರಹಿಸುವುದಕ್ಕಾಗಿ ನಮಗೋಸ್ಕರ ನಮ್ಮ ಕರ್ತನು ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟಿದ್ದಾರೆ. ನೀವು ಪ್ರಾರ್ಥಿಸಿರಿ, ನಾವು ಪ್ರಾರ್ಥಿಸ್ತೇವೆ. ದೇವರು ಅದ್ಭುತವಾದ ಮೇಲುಗಳನ್ನುಂಟು ಮಾಡಿದಾಗ ಆ ಪ್ರೈಸ್ ರಿಪೋರ್ಟ್ಸ್ ಕೂಡ ನಮಗೆ ತಿಳಿಯಪಡಿಸಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಈ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೂ ನೆಲೆಸಿರಲಿ.